ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಕಾರ್ಯಾಚರಣೆಯ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರನ್ನ ಮಾತನಾಡಿಸ್ತಾ ಇದ್ದೆ. ಉಮೇಶ್ ಸರ್, ನಾನು ಯಾಕೆ ಆ ಪ್ರೊಸೀಜರ್ ಅನ್ನ ಅಷ್ಟು ಡೀಟೇಲ್ ಆಗಿ ಕೇಳಿದೆ ಅಂತಂದ್ರೆ, ಇಲ್ಲಿ ಒಂದು ಸಾಧ್ಯತೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅದು ಯಾವುದು ಅಂತಂದ್ರೆ ಸರ್, ಧರ್ಮಸ್ಥಳ ಸುತ್ತಮುತ್ತ ಯಾವುದಾದ್ರೂ ಅಸಹಜ ಸಾವಿನ ಕೇಸ್ಗಳಾದ್ರೆ, ಅನ್ಐಡೆಂಟಿಫೈ ಅಂತ ಆದ್ರೆ ಈ ಜಾಗದಲ್ಲೆಲ್ಲ ಹೂತು ಹಾಕಿದ್ದಾರೆ ಅಂತ, ನಾಳೆ ಅದು ಇದರ ಜೊತೆಗೆ ಮಿಕ್ಸ್ ಆಗಬಾರ್ದಲ್ಲ ಅಂತ. ಎಸ್.ಕೆ. ಉಮೇಶ್ ಸರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ನೋಡೋಣ, ಅವ್ರನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟಲ್ಲಿ ಇಲ್ಲಿ ಪ್ರಶ್ನೆಗಳು 108 ಇದಾವೆ. ಯಾರು ಆ ಮೃತದೇಹ, ಯಾರದ್ದು ಗೊತ್ತಿಲ್ಲ. ಯಾಕಂತಂದ್ರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಇದ್ದು ಅಂಥದ್ದೇನಾದರೂ ಇದ್ರೆ ಇಂಥವರದ್ದು ಅಂತ ಗೊತ್ತಾಗುತ್ತೆ. ಬಟ್ ಈಗ ಪ್ರಶ್ನೆ ಇರೋದು, ಈ ದೇಹ ಗಂಡಸಿದ್ದೋ ಹೆಂಗಸಿದ್ದೋ ಇದನ್ನ ಕಂಡು ಹುಡುಕುವಂತ ಕೆಲಸ FSL ಟೀಮ್ ಮಾಡುತ್ತೆ. ಎಷ್ಟು ವರ್ಷ ಆಗಿತ್ತು ಸಾಯೋ ಸಂದರ್ಭದಲ್ಲಿ ಇದನ್ನು ಕೂಡ ಕಂಡು ಹಿಡಿತಾರೆ. ಯಾವ ಕಾರಣಕ್ಕಾಗಿ ಸಾವಾಗಿರಬಹುದು ಅಂದ್ರೆ ಕಾಸ್ ಆಫ್ ಡೆತ್, ಇದನ್ನು ಕೂಡ ಫೈಂಡ್ ಔಟ್ ಮಾಡಬಹುದು. ಅಂದ್ರೆ ಪ್ರಾಪರ್ ರೀತಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರೆ ಯಾವ ಕಾರಣಕ್ಕಾಗಿ ಆ ಸಾವಾಗಿದೆ ಅನ್ನೋದನ್ನು ಪ್ರಾಪರ್ ರೀತಿಯಲ್ಲಿ ಅಸ್ಥಿಪಂಜರ ಮೂಳೆಗಳು ಸಿಕ್ಕಿದ್ರೆ ಫೈಂಡ್ ಔಟ್ ಮಾಡಬಹುದು. ಬಟ್ ಇಷ್ಟನ್ನ FSL ಕೊಡುತ್ತೆ. ಬಟ್ ವ್ಯಕ್ತಿ ಯಾರು ಅನ್ನೋದನ್ನ ಹುಡುಕಬೇಕಾಗಿರೋದು SIT ಕೆಲಸ. ಅಂದ್ರೆ ಆ ವ್ಯಕ್ತಿ ಯಾರು, 6ನೇ ಪಾಯಿಂಟ್ ಅಲ್ಲಿ ಸತ್ತು ಮಲಗಿದಂತ ವ್ಯಕ್ತಿ ಯಾರದು? ಸಹಜ ಸಾವ, ಅಸಹಜ ಸಾವ? ಅಸಹಜ ಸಾವಾಗಿ ಅನ್ಐಡೆಂಟಿಫೈ ಅಂದ್ರೆ ಪತ್ತೆಯಾಗದಂತ ವ್ಯಕ್ತಿ ಅಂತಾದ್ರೆ, ಅಲ್ಲಿ ತಂದು ಎಲ್ಲಾದರೂ ಮಣ್ಣು ಮಾಡಿದ್ದಾರೆ ಅಂತಾದ್ರೆ ಸ್ಟೇಷನ್ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಇದ್ದೇ ಇರುತ್ತೆ. ಆ ದಾಖಲೆಗಳು ಯಾವುದು? ಆ ದಾಖಲೆಗಳು ಇದಕ್ಕೂ ಮ್ಯಾಚ್ ಆಗತ್ತಾ? ಸೊ ಇದೆಲ್ಲವೂ ಕೂಡ ಬಹಳ ಕುತೂಹಲಕಾರಿ ವಿಚಾರ. ಯಾಕಂತಂದ್ರೆ ಈ ಕೇಸ್ನಲ್ಲಿ ದೂರುದಾರರು ಇಲ್ಲದೆ ಇರೋದ್ರಿಂದ, ನಾನು ಯಾಕೆ ದೂರುದಾರರು ಇಲ್ಲ ಅಂತ ಮತ್ತೆ ಹೇಳ್ತಿದ್ದೀನಿ ಅಂತಂದ್ರೆ, ಅಂದ್ರೆ ನನ್ನ ಸಂಬಂಧಿಕರೋ, ನನ್ನ ಅಣ್ಣನೋ, ನನ್ನ ಇನ್ನೊಬ್ಬರೋ, ನನ್ನ ಅಂಕಲ್ಲೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ ಮಿಸ್ ಆಗಿದ್ದಾರೆ, ಅಪ್ಪ ಮಿಸ್ ಆಗಿದ್ದಾರೆ ಅಂತ ಯಾರಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಆಗಿದ್ದಿದ್ರೆ ಆಗ ಆ ವ್ಯಕ್ತಿ ಇದು ಹೌದಾ ಅಂತ ಫೈಂಡ್ ಔಟ್ ಮಾಡಬಹುದು. ಬಟ್ ಇಲ್ಲಿ ಅನನ್ಯ ಭಟ್ ಅನ್ನುವಂಥ ವಿದ್ಯಾರ್ಥಿನಿಯೊಬ್ಬಳು ಮಿಸ್ ಆಗಿದ್ದಾಳೆ ಅಂತ ಒಬ್ರು ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪತ್ತೆಯಾಗಿರೋದು ಪುರುಷನ ಮೃತದೇಹ. ಆ ಕಾರಣಕ್ಕಾಗಿ ಕಂಪ್ಲೇಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ, ದೂರುದಾರರು ಇಲ್ಲದೆ ಇರೋ ಕಾರಣಕ್ಕಾಗಿ ಯಾರದ್ದು ಅಂತ ಪತ್ತೆ ಹಚ್ಚೋದು ದೊಡ್ಡ ಸವಾಲಿನ ಕೆಲಸ. ಎರಡು ರೀತಿಯ ಅವಕಾಶ ಇಲ್ಲಿ ಯಾರದ್ದು ಅಂತ ಪತ್ತೆ ಹಚ್ಚೋದಕ್ಕೆ. ಒಂದು, ಆ ದೂರುದಾರ, ಮುಸುಕುದಾರಿ ದೂರುದಾರ ಇದ್ದಾರೆ, ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಅವರು ಎಲ್ಲಿ ನಾನು ಹೂತು ಹಾಕಿದ್ದೀನಿ ಅನ್ನೋ ಪಾಯಿಂಟ್ ಅನ್ನು ಗುರುತಿಸಿದ್ದಾರೆ. ನಾನು ಮೃತದೇಹವನ್ನು ಎಲ್ಲಿಂದ ತಂದೆ ಅನ್ನೋದು ಕೂಡ ಅವರಿಗೆ ಅಂದಾಜಿರಬಹುದು, ಗೊತ್ತಿಲ್ಲ, ಅಂದಾಜಿರಬಹುದು. ತಂದು ನಾನು ಅಂತ್ಯಕ್ರಿಯೆ ಅಥವಾ ಹೂತು ಹಾಕೋ ಸಂದರ್ಭದಲ್ಲಿ ನಾನು ಡೆಡ್ ಬಾಡಿ ನೋಡಿರ್ತೀನಿ. ಅವರು ಬೇರೆ ಆ ದೂರಿನಲ್ಲಿ ಒಂದಿಷ್ಟು ಡೆಡ್ ಬಾಡಿಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ 6ನೇ ಪಾಯಿಂಟಿಗೆ ನಾನು ಯಾರ ಮೃತದೇಹವನ್ನು ಎಲ್ಲಿಂದ ತಂದಿದ್ದೀನಿ, ತರುವಾಗ ಆ ಮೃತದೇಹ ಯಾವ ಸ್ಥಿತಿಯಲ್ಲಿತ್ತು, ಮತ್ತು ನಾನು ಹೂತು ಹಾಕಿದ್ದೀನಿ, ಗಂಡಸೋ ಹೆಂಗಸೋ, ಎಷ್ಟು ವರ್ಷದ ಗಂಡಸು ಹೆಂಗಸು, ಮುಖ ಚಹರೆ ಒಂದು ಅಂದಾಜು ಗೊತ್ತಿರಬಹುದಾ? ಆ ದೂರುದಾರನಿಗೆ ನೆನಪಿರಬಹುದಾ? ಒಂದು ಸಾಧ್ಯತೆ. ಎರಡನೆಯದ್ದು, ಈ ದೂರುದಾರ ಇವರು ಹೇಳ್ತಾ ಇರೋದು, ಈ ಮುಸುಕುದಾರಿ ದೂರುದಾರ ಹೇಳ್ತಾ ಇರೋದು, ನನಗೆ ಒಬ್ಬರು ಮೇಲ್ವಿಚಾರಕರಿದ್ರು, ಆ ಮೇಲ್ವಿಚಾರಕರು ನನಗೆ ಸೂಚನೆಯನ್ನು ಕೊಡ್ತಾ ಇದ್ರು, ಇಂಥ ಜಾಗದಲ್ಲಿ ಹೆಣ ಇದೆ, ಅದನ್ನು ತೆಗೆದುಕೊಂಡು ಎಲ್ಲಾದರೂ ಹೋಗಿ ಮಣ್ಣು ಮಾಡು ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ರು. ಯಾರ ಮೇಲ್ವಿಚಾರಕ? ಯಾರಾತ? ಅದೇ ಧರ್ಮಸ್ಥಳದವನು ಇರಬೇಕು. ಅಂದ್ರೆ ಈತನಿಗೆ ಪರಿಚಯ ಇರಬೇಕು. ಈ ದೂರುದಾರರಿಗೆ ಆ ಮೇಲ್ವಿಚಾರಕನ ಪರಿಚಯ ಖಂಡಿತ ಇರುತ್ತೆ. ಆ ಮೇಲ್ವಿಚಾರಕ ಯಾರು? ಸೂಚನೆ ಕೊಡ್ತಾ ಇದ್ದಂಥ ಮೇಲ್ವಿಚಾರಕ, ಅವನಿಗೆ ಗೊತ್ತಿರಬೇಕಲ್ಲ. ಇವನ ಅಂದ್ರೆ ಈ ದೂರುದಾರರ ಬಳಿ ನಾನು ಯಾವ್ದಾವ ಹೆಣಗಳನ್ನು ಕೊಟ್ಟು ಕಳಿಸಿದ್ದೀನಿ ದಫನ್ ಮಾಡೋದಕ್ಕೆ, ಹೂತು ಹಾಕೋದಕ್ಕೆ ಗೊತ್ತಿರಬೇಕಲ್ಲ. ಗೊತ್ತಿರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಅವನನ್ನು ಹಿಡಿಬೇಕು. ಯಾರು ಅಂತ? ಆ ಮೇಲ್ವಿಚಾರಕ ಯಾರು? ಯಾವುದರ ಮೇಲ್ವಿಚಾರಕ ಆತ? ಸೊ ಇದೆಲ್ಲವೂ ಕೂಡ ಈಗ ಅಂದ್ರೆ ಕನೆಕ್ಟ್ ಮಾಡೋದಕ್ಕೆ ಇರುವಂಥ ಅವಕಾಶಗಳು. ಇದನ್ನು ಬಿಟ್ಟರೆ ಯಾರಾದರೂ ಒಂದು ದೂರು ಕೊಡಬೇಕು. ದೂರು ಕೊಡೋದಕ್ಕೆ ಬೇಕಾದಂಥ ನಂಬರನ್ನು SIT ಅವರು ಈಗಾಗಲೇ ಕೊಟ್ಟಿದ್ದಾರೆ. ವಾಟ್ಸಪ್ ನಂಬರು, ಇಮೇಲ್ ID ಇದನ್ನೆಲ್ಲ ಕೊಟ್ಟಿದ್ದಾರೆ. ಯಾರಾದರೂ ದೂರು ಕೊಡಬೇಕು. ನನ್ನ ಇಂಥ ವ್ಯಕ್ತಿ ಇಂಥ ಸಮಯದಲ್ಲಿ
ಈ ವ್ಯಕ್ತಿ ಹೇಳುವಂಥ 94ರಿಂದ 2014 ಅವಧಿಯಲ್ಲಿ ಮಿಸ್ ಆಗಿದ್ದಾರೆ, ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದಾರೆ. ಆಗ ಪ್ರಶ್ನೆ ಬರುತ್ತೆ, ಮಿಸ್ ಆದರೆ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆಗ ಅನನ್ಯ ಭಟ್ ಅವರ ತಾಯಿ ಒಂದು ಮಾತನ್ನು ಹೇಳಿದರು, ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಪೊಲೀಸರು ನನಗೆ ಬೈದು ಓಡಿಸಿದರು. ಸೊ ಅಂಥದ್ದೇ ಕೇಸ ಇದೂನು. ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ವಿ, ಆ ಸಂದರ್ಭದಲ್ಲಿ ನಮ್ಮನ್ನು ಬೈದು ಓಡಿಸಿದ್ರು ಅನ್ನೋ ಕೇಸ ಗೊತ್ತಿಲ್ಲ. ಸೊ ಪ್ರಶ್ನೆಗಳು 108 ರೈಸ್ ಆಗತ್ತೆ. ಇಲ್ಲಿ ಒಂದು ಅಸ್ಥಿ ಪಂಜರದ ಸುತ್ತ ಇರುವಂಥ 108 ಪ್ರಶ್ನೆಗಳಿದ್ದಾವೆ. ಯಾರು ಏನು ಗೊತ್ತಿಲ್ಲ, ಬಟ್ ಆ ದೂರುದಾರನ ದೂರಿನ ಅಸಲಿಯತ್ತು ಈಗ ಗೊತ್ತಾಗ್ತಾ ಇದೆ, ನಿಜ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮೃತದೇಹ ತಂದ, ಕೊಲೆಯಾದ ಮೃತದೇಹನೋ, ಅಸಹಜ ಸಾವಿನ ಮೃತದೇಹನೋ, UDR ಕೇಸು ಪೊಲೀಸರ ಅಂಥ ಮೃತದೇಹನೋ ಗೊತ್ತಿಲ್ಲ, ಬಟ್ ತಂದು ಹೂತು ಹಾಕ್ತಿದ್ದ ಅನ್ನೋದು ಇವತ್ತು ಕನ್ಫರ್ಮ್ ಆಯಿತು. ಆತ ತಂದು ಹೂತು ಹಾಕಿದ್ದಾನೆ ಅಂತ, ಯಾಕಂದ್ರೆ ಆತನೇ ತೋರಿಸಿರುವಂಥ ಜಾಗ ಅದು. ಮತ್ತು ಆತ ಅಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಆತನ ಹತ್ರ ಐಡೆಂಟಿಟಿ ಕಾರ್ಡ್ ಇದೆ. ಸ್ಯಾನಿಟೇಷನ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದ, ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಈ ಅವಧಿಯಲ್ಲಿ ಅನ್ನೋದಕ್ಕೆ ಆತನ ಬಳಿ ಐಡೆಂಟಿಟಿ ಕಾರ್ಡ್ ಇದೆ. ಸೊ ಯಾರೋ ಒಬ್ಬ ಎಲ್ಲಿಂದಲೋ ಬಂದು ಕೊಟ್ಟಿರುವಂಥ ಕಂಪ್ಲೇಂಟ್ ಅಲ್ಲ ಇದು. ಆತ ಆ ಜಾಗಕ್ಕೆ ಸಂಬಂಧಪಟ್ಟವನು, ಆ ಜಾಗದಲ್ಲಿ ಆತ ಕೆಲಸ ಮಾಡ್ತಿದ್ದ ಮತ್ತು ಇದೇ ಕೆಲಸವನ್ನು ಮಾಡ್ತಿದ್ದ, ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಆತನ ಹತ್ರ ಐಡೆಂಟಿಟಿ ಕಾರ್ಡ್ ಇದೆ. 94ರಿಂದ 2014 ಆತ ಕೆಲಸ ಮಾಡಿದ್ದಕ್ಕೆ ದಾಖಲೆಗಳಿದ್ದಾವೆ. ಸೊ ಈತ ಯಾರೋ ಅಲ್ಲ, ದಿಕ್ಕು ತಪ್ಪಿಸೋದಕ್ಕೆ ಯಾರೋ ಒಬ್ಬ ದುತ್ತನೆ ಪ್ರತ್ಯಕ್ಷನಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಂತ ಕೇಸ್ ಅಲ್ಲ ಇದು. ಇಲ್ಲಿ ಕೆಲಸ ಮಾಡ್ತಿದ್ದ ಈತ, ಈ ಜಾಗದಲ್ಲಿ ಸ್ಯಾನಿಟೇಷನ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ದಾಖಲೆ ಇದೆ. ಆಗ್ತಾನೆ ನಾನು ಗಮನಿಸ್ತಾ ಇದ್ದೆ, ಯಾರು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಅವರು ಹೇಳ್ತಾರೆ ಆತ ಯಾರು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ಆತನನ್ನು ಐಡೆಂಟಿಫಿಕೇಶನ್ ಮಾಡಿರೋದು ಬೇರೆ ಯಾರು ಬೇಡ, ಇವರೇ ಅವರ ಗ್ರಾಮಸ್ಥರೇ ಮಾಡಿದ್ದಾರೆ. ಸೊ ಕೆಲಸ ಮಾಡ್ತಿದ್ದ, ಸ್ಯಾನಿಟೇಷನ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದ, ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಅನ್ನೋದು ಪ್ರೂವ್ಡ್. ಆತ ಯಾರೋ ಮೂರನೇ ವ್ಯಕ್ತಿ, ಅಥವಾ ಕೆಲವರೆಲ್ಲ ಹೇಳ್ತಿದ್ದಾರೆ, ಈ BJPಯವರು ಹೇಳಿದರು, ಇನ್ನು ಕೆಲವರೆಲ್ಲ ಹೇಳ್ತಿದ್ದಾರೆ ಯಾವುದೋ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡೋದಕ್ಕೆ ಇಂಥದನ್ನು ಮಾಡಿದ್ದಾರೆ ಅಂತ. ಅದೆಲ್ಲ ಅಲ್ಲ, ಆತ ವ್ಯಕ್ತಿ ಅಥೆಂಟಿಕ್ ಅನ್ನೋದು, ಅಥವಾ ಆತ ನಂಬಲರ್ಹ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಬಹುಶಃ ತಮ್ಮ ಗಮನಕ್ಕೂ ಬಂದಿದೆ ಅಂತ ನಾನು ಭಾವಿಸ್ತೀನಿ ಸರ್. ಇಡೀ ರಾಜ್ಯದಲ್ಲಿ ಒಂದು ಕುತೂಹಲ ಇತ್ತು ಏನಾಗತ್ತೆ ಅಂತ, ಬಟ್ ಆ ದೂರಿನಲ್ಲಿ ಹುರುಳಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ನೀವು ಹೇಳಿದ್ರೆ ಸರಿ ಇದೆ. ಒಂದು ಹಂತಕ್ಕೆ ಅವನದು ಇನ್ಫಾರ್ಮೇಶನ್ ಲೀಡ್ ಮಾಡಿದೆ ಒಂದು ಬಾಡಿ ಸಿಕ್ಕದಕ್ಕೆ. ಈಗ ಸೊ ಈಗ ನೆಕ್ಸ್ಟ್ ಇನ್ನು ಏನು ಆಗುತ್ತೆ ಅನ್ನೋದು ಕಂಪ್ಲೀಟ್ ಆಗೋವರೆಗೂ ಇದು ವಿಚಾರ ಫೈನಲ್ ಆಗಲ್ಲ. ಮತ್ತೆ ಈ ಬಾಡಿ ಸಿಕ್ಕಿರೋದು ಏನಾದ್ರೂ ದುರ್ಮರಣ ಆಗಿದೆಯಾ ಅಥವಾ ಸ್ವಾಭಾವಿಕ ಮರಣ ಆಗಿದೆಯಾ ಅನ್ನೋದು ಒಂದು ಕ್ಲಿಯರ್ ಆಗ್ಬೇಕಾಗುತ್ತೆ. ಹೌದು ಸರ್, ಅರ್ಥ ಆಯ್ತಾ? ಈಗ ದುರ್ಮರಣ ಆಗಿದ್ರೆ ಯಾರು ವ್ಯಕ್ತಿ ಯಾರು ಅನ್ನೋದು ಐಡೆಂಟಿಫಿಕೇಶನ್ ಫಸ್ಟ್ ನಡಿಬೇಕಾಗುತ್ತೆ. ಐಡೆಂಟಿಫಿಕೇಶನ್ಗೆ ಕೆಲವು ಮೆಥಡ್ಸ್ ಇದಾವೆ. ಮತ್ತೆ ಆ ಸಂದರ್ಭದಲ್ಲಿ ಇವನು ಏನಂತ ಹೇಳಿದ್ರೆ ಆ ಇಯರ್ಸ್ಗಳ ಆಜುಬಾಜುಗಳಲ್ಲಿ ಮಿಸ್ ಆಗಿರೋ ವ್ಯಕ್ತಿಗಳು ಅಲ್ಲಿ ಆ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ನಲ್ಲಿ ಅದು ಇನ್ನೆಲ್ಲ ಅದಕ್ಕೆ ಟ್ಯಾಲಿ ಆಗುವಂತ ಏಜು ಮತ್ತೊಂದು ಎಲ್ಲ ಹೈಟು ಅದ್ರ ಮೇಲೆ ಯಾರ್ದು ಟ್ಯಾಲಿ ಆಗುತ್ತೋ ಅದಕ್ಕೆ ಒಂದು DNA ಟೆಸ್ಟ್ ಅದು ಇದು ಎಲ್ಲ ಮಾಡಿ ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಫಸ್ಟ್ ಐಡೆಂಟಿಫೈ ಆಗ್ಬೇಕು. ಆಮೇಲೆ ಏನು ಇದು ಸಿಕ್ಕಿದೆ ಬುರುಡೆ, ಆ ಬುರುಡೆ ಮೇಲೆನೆ ಒಬ್ಬ ವ್ಯಕ್ತಿಯ ಚಿತ್ರನ ತಯಾರಿ ಮಾಡೋ ಅವಕಾಶಗಳು ನಮ್ಮಲ್ಲಿ ಇದೆ. ಅಡ್ವಾನ್ಸ್ ಟೆಕ್ನಾಲಜಿಗಳು ಇದೆ. ಸೂಪರ್ ಇಂಪೋಸ್ ಟೆಕ್ನಾಲಜಿ. ಯಾ ಕರೆಕ್ಟ್, ದಟ್ ವರ್ಡ್ ಇಸ್ ಕರೆಕ್ಟ್, ಸೂಪರ್ ಇಂಪೋಸಿಷನ್ ಅಂತ. ಸೊ ಈ ತರ ಅದೆಲ್ಲ ಪ್ರಯತ್ನಗಳು ಇನ್ಮೇಲೆ ಸ್ಟಾರ್ಟ್ ಆಗ್ತವೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಅಂತಂದ್ರೆ ಲೋಕೇಶ್ವರ್ ಸರ್, ಇಲ್ಲಿ ಸ್ಕಲ್ ಸಿಕ್ಕಿಲ್ಲ, ಇನ್ನು ಮೂಳೆಗಳಷ್ಟೇ ಸಿಕ್ಕಿದೆ.
ಈಗ ಅದೇನೆ ಹೇಳ್ತಿದ್ದಲ್ಲ, ಸ್ಕಲ್ ಸಿಕ್ಕೋವರ್ಗುನು ಒಂಥರ ಸಮಸ್ಯೆ. ಈಗ ಸಿಕ್ಕಿರೋ ಇದ್ರ ಮೇಲೆ ಹೈಟ್ ಅನ್ನ ಮೆಜರ್ ಆಗ್ತೈತೆ. ಮತ್ತೆ ಅವನ DNA ಆ ಬೋನ್ ಮ್ಯಾರೋದಲ್ಲಿ ಟ್ರೇಸಸ್ ಸಿಗುತ್ತೆ, ಬ್ಲಡ್ ಟ್ರೇಸಸ್ ಬೋನ್ ಮ್ಯಾರೋದಲ್ಲಿ. ಸೊ ಅದ್ರ ಮೇಲೆ DNA ಟೆಸ್ಟ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಯಾರು ಮಿಸ್ ಆಗಿದ್ದಾನೆ ಅನ್ನೋದು ವಿಚಾರ ಬಂದಾಗ ಅಂತವ್ರದಕ್ಕೆಲ್ಲ. ಸರ್ ನಾನು ಒಂದು ಪ್ರಶ್ನೆ ನಿಮ್ಮನ್ನ ಕೇಳ್ತೀನಿ. ಈಗ FSL ಅವರು ಹೇಳ್ತಾರೆ ಇದು 30 ರಿಂದ 40 ವರ್ಷದ ಒಬ್ಬ ಗಂಡಸಿನ ಮೃತದೇಹ ಮತ್ತು ಕಾಸ್ ಆಫ್ ಡೆತ್ ಕೂಡ ಒಂದು ಅಂದಾಜು ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಕೊನೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬರುತ್ತೆ ಯಾರು ಅಂತ ಪತ್ತೆ ಹಚ್ಚೋದು. ಹೆಂಗ್ ಪತ್ತೆ ಹಚ್ತೀರಿ? ಇಲ್ಲ ಕಾಸ್ ಆಫ್ ಡೆತ್ ಹೇಳಕ್ ಬರೋದಿಲ್ಲ. ಈಗ್ಲೇ ಕಾಸ್ ಆಫ್ ಡೆತ್ ಹೇಳಕ್ಕೆ ಬರೋದಿಲ್ಲ. ಇನ್ನು ಐಡೆಂಟಿಫಿಕೇಶನ್ ಪಾಯಿಂಟ್ ಅವ್ರಿಗೆ ಕಷ್ಟ ಇದೆ. ಕಾಸ್ ಆಫ್ ಡೆತ್ ಆಯ್ತು ಸರ್, ಇಂಥ ವ್ಯಕ್ತಿ ಇಷ್ಟು ವರ್ಷದ ವ್ಯಕ್ತಿ ಅಂತ ಒಂದು ಅಂದಾಜು ಸಿಗತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಲೋಕೇಶ್ವರ್ ಅವರಿಗೆ ಸಿಗತ್ತೆ ಅಂತ ಅನ್ಕೊಳ್ಳೋಣ. ಹೆಂಗ್ ಫೈಂಡ್ ಔಟ್ ಮಾಡೋದು ಇದು ಇಂಥವನು ಇರಬಹುದು? ಆ ಏಜ್ ಏನ್ ಕೊಟ್ಟಿದ್ದಾರೆ ಅಂದಾಜು ಏಜು, ನಮ್ಗೆ ಏನ್ 20 ವರ್ಷದಿಂದ ಅಂತ ಅವ್ನು ಹೇಳಿದಾನೆ. ಆ ಸಂದರ್ಭ ಸುತ್ತಮುತ್ತ ಪೊಲೀಸ್ ಠಾಣೆಗಳಲ್ಲಿ ಆ ಏಜಿನವರು ಯಾರು ಸತ್ತಿರೋದು, ಏನಾದ್ರು ಯಾರಾದ್ರೂ ಮಿಸ್ ಆಗಿರೋ ವ್ಯಕ್ತಿಗಳ ಬಗ್ಗೆ ಆ ಏಜು ಆ ಹೈಟು ಅದೆಲ್ಲ ಅದನ್ನು ವೆರಿಫೈ ಮಾಡ್ತಾರೆ. ಅದು ನಮ್ಮ ಸುತ್ತಮುತ್ತ ಅಲ್ಲೇ ಧರ್ಮಸ್ಥಳ ಸುತ್ತಮುತ್ತ ಯಾವ್ದು ಆಗದಿದ್ರೆ ನೆಕ್ಸ್ಟ್ ಲೈನ್ಗೆ ಹೋಗ್ತಾರೆ. ನೆಕ್ಸ್ಟ್ ಲೈನ್ ನಲ್ಲಿ ಎಲ್ಲಿ ಮಿಸ್ ಆಗಿರೋದಕ್ಕೆ ಇದು ಟ್ಯಾಲಿ ಆಗುತ್ತಾ ಅಂತ ನೋಡ್ತಾರೆ. ಹಾಗೆ ಎಲ್ಲಾ ಕಡೆನೂ ಸ್ಕ್ರೂಟಿನಿ ಆಗ್ತಾ ಹೋಗುತ್ತೆ. ಯಾವ ವ್ಯಕ್ತಿಗೆ ಇದು ಟ್ಯಾಲಿ ಆಗುತ್ತೆ ಅಂತ ಬರುತ್ತೆ, ಅವನದು ಬೋನ್ ಮ್ಯಾರೋ ಅವ್ರ ಸಂಬಂಧಿಕರದ್ದು ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಇವ್ರ ಹತ್ರ ಈ ಬಾಡಿಯಲ್ಲಿ ಇರೋ ಮೂಳೆಯಲ್ಲಿ ಒಳಗಡೆ ಬೋನ್ ಮ್ಯಾರೋದಲ್ಲಿ ಈ ಬ್ಲಡ್ ಟ್ರೇಸಸ್ ಇರುತ್ತೆ, ಅದನ್ನ ತಗೊಂಡು DNA ಟ್ಯಾಲಿ ಮಾಡ್ತಾರೆ. ಆ DNA ಅಲ್ಲಿ ಏನಾದ್ರು ಅದು ಟ್ಯಾಲಿ ಆದ್ರೆ ಆ ವ್ಯಕ್ತಿಗೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಆ ತರದ ಈ ಟ್ಯಾಲಿ ಆಗೋದು ಮತ್ತೆ ಹುಡುಕೊಂಡು ಹೋಗ್ಬೇಕು. ಈ ತರ ಅದು ಪ್ರಯತ್ನ ಕಂಟಿನ್ಯೂಸ್ ಇರುತ್ತೆ ಸರ್. ಎಸ್ ಸರ್, ನಾನು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಿಮ್ಮನ್ನ ಕೇಳಬೇಕು. ಇಲ್ಲಿ ಅನನ್ಯ ಭಟ್ ಅನ್ನುವಂತ ಒಂದು ಹೆಣ್ಣು ಮಗಳು ಕಾಣೆಯಾಗಿದ್ದಾರೆ ಅಂತ ಅವರ ತಾಯಿ ಒಂದು ದೂರು ಕೊಟ್ಟಿದ್ದಾರೆ. ಇದೇ ಜಾಗದಲ್ಲಿ ಕಾಣೆಯಾಗಿದ್ದಾರೆ ಅಂತ. ಅಲ್ಲಿ ದೂರುದಾರರು ಇದ್ರು. ಅವರು ಆ ಅನನ್ಯ ಭಟ್ ಅವರ ತಾಯಿ ಏನು ಹೇಳ್ತಾರೆ ಅಂತಂದ್ರೆ, ನಾನು ಹಿಂದೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ನನ್ನನ್ನು ಬೈದು ಓಡಿಸಿದ್ರು ಅಂತ ಕೇಸ್ಗಳು ಇದಾಗಿದ್ದಿದ್ರೆ ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು? ಮಿಸ್ಸಿಂಗ್ ಕೇಸೇ ಲಾಡ್ಜ್ ಆಗಿಲ್ಲ ಅಂತಾದ್ರೆ ಅಲ್ಲ, ಅದು ಆಮೇಲೆ ಆಗಿದೆಯಲ್ಲ ಅದು. ಅಲ್ಲ ಈ ಕೇಸಲ್ಲಿ ಈಗ ಇವತ್ತು ಸಿಕ್ಕಿರೋ ಡೆಡ್ ಬಾಡಿಯಲ್ಲಿ ಅಂತದ್ದಾಗಿದ್ರೆ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಆ ತರ ಆಗಿದ್ರೆ ಬೇರೆ ಏನು ಮಾಡೋ ಅವಕಾಶ ಇಲ್ಲ. ಮಿಸ್ಸಿಂಗ್ ಕೇಸ್ ರಿಜಿಸ್ಟ್ರೇ ಆಗಿಲ್ಲ ಅಂತಂದ್ರೆ ಅವ್ರ ಮನೆಯವರು ಅದಕ್ಕೆ ಏನು ಇಂಟ್ರೆಸ್ಟೇ ಕೊಟ್ಟಿಲ್ಲ, ಮಾಡೋದಕ್ಕೆ ಯಾವ ರೀತಿನೋ ಅಂತ ಪ್ರಶ್ನೆ ಆದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ತಗೊಂಡಿದ್ರೆ ಅದೇನ್ ಫೈನಲ್ ಅಲ್ಲ. ಪೊಲೀಸ್ ಕಂಪ್ಲೇಂಟ್ ದಾಖಲು ಮಾಡಕ್ಕೆ ಅಲ್ಲಿ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಇರುತ್ತೆ, DSP ಆಫೀಸ್ ಇರುತ್ತೆ, SP ಆಫೀಸ್ ಇರುತ್ತೆ. ಯಾವುದೂ ಆಗ್ಲಿಲ್ಲ ಅಂತಂದ್ರೆ ಕೋರ್ಟ್ ಇದೆ, ಹೇಬಿಯಸ್ ಕಾರ್ಪಸ್ ಹಾಕಬಹುದು. ಏನ್ ನಿಮ್ಗೆ ಬೇಕಾದ್ರೆ ದಾರಿ ಇದೆ. ಬರೀ ಪೊಲೀಸ್ ಸ್ಟೇಷನ್ ಏನ್ ಫೈನಲ್ ಪಾಯಿಂಟ್ ಅಲ್ಲ ನಿಮ್ಗೆ ಏನೇ ದೂರು ಕೊಡೋದಕ್ಕೆ. ಇಲ್ಲ, ಒಂದು ಪತ್ರದಲ್ಲಿ ಡೀಟೇಲ್ ಆಗಿ ಬರೆದು ನೀವು SP ಗೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ಬೋದು, DG ಗೆ ಕಳಿಸ್ಬೋದು, ಇಲ್ಲ ಜಿಲ್ಲಾಧಿಕಾರಿಗೆ ಕಳಿಸ್ಬೋದು. ಜಿಲ್ಲಾಧಿಕಾರಿನು ಪೊಲೀಸ್ ನ ಒಂದು ಇದಕ್ಕೆ ಅಧ್ಯಕ್ಷರು, ನಿಮಗೆ ಗೊತ್ತಿರ್ಲಿ. DC ಏನಿದ್ದಾರೆ, DC ಇಸ್ ಆಲ್ಸೋ ಕನ್ಸರ್ನ್ಡ್. ಅವ್ರಿಗೆ ನೀವು ಅಡ್ರೆಸ್ ಮಾಡಿ ಕಳಿಸ್ಬೋದು, ಇಲ್ಲ ಪೊಲೀಸ್ SP ಗೆ ಬರೆದು ಕಳಿಸ್ಬೋದು. ಅದು ರಿಜಿಸ್ಟರ್ ಪೋಸ್ಟ್. ಅವಾಗ ಅವರು ಅದ್ರ ಮೇಲೆ ಕ್ರಮಕ್ಕೆ ಬರೀತಾರೆ, ಅದು ಹಾಗೆ ಆಗುತ್ತೆ. ಕಂಪ್ಲೇಂಟ್ ಆಗದೇ ಇರುವಂತ ಸಾಧ್ಯತೆಗಳು ಕಡಿಮೆ. ಯಾಕಂತಂದ್ರೆ ತನ್ನ ಪ್ರೀತಿ ಪಾತ್ರರನ್ನ ಕಳ್ಕೊಂಡವರು ಯಾರು ಕೂಡ ಸುಮ್ಮನೆ ಅಂತೂ ಕೂರೋದಿಲ್ಲ. ಖಂಡಿತ ಸತ್ಯ. ಮತ್ತೆ ಮಂಗಳೂರು ಸುತ್ತಮುತ್ತ ಏನು ಜನ ಆಗಿದೆ, ಅಲ್ಲಿ ಜಾಗೃತ ಜನ. ಅಲ್ಲಿ ಏನೋ ಪೊಲೀಸ್ನವ್ರು ತಗೊಳ್ಳಿಲ್ಲ ಅಂದ ತಕ್ಷಣ ಸುಮ್ಮನಾಗೋ ಜನ ಅಲ್ಲ ಅವರು. ಅವರು ಮತ್ತೆ ಮುಂದೆ ಹೋಗಿ ಅದಕ್ಕೆ ದಾಖಲೆ ಮಾಡೇ ಇರ್ತಾರೆ. ಆಮೇಲೆ 99% ಎಲ್ಲಾ ಮಿಸ್ಸಿಂಗ್ ಕೇಸ್ ಎಲ್ಲಾ ಭಾಗದಲ್ಲೂ ಮಿಸ್ ಆಗಿ ರಿಜಿಸ್ಟರ್ ಆಗಿರುತ್ತೆ. ಕೆಲವು ನಿಧಾನಕ್ಕಾಗಿರುತ್ತೆ ಅಷ್ಟೇನೆ. ಎಲ್ಲ ಸಿಕ್ಬಹುದು, ಹುಡುಕ್ರಿ ನೋಡ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಮಾಡೋದು ಯಾರು ಅಂತ ಸೋಮಾರಿತನಕ್ಕೆ ಪೋಸ್ಟ್ ಪೋನ್ ಮಾಡಿರ್ತಾರೆ. ಆಮೇಲೆ ರಿಜಿಸ್ಟರ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಮಿಸ್ ಆಗಿರೋ ಚಾನ್ಸಸ್ ಕಡಿಮೆ ನನಗೆ ದಾಖಲಾಗ್ದಲೆ.
ಎಲ್ಲೋ ಭಿಕ್ಷುಕರು ಮನೇಲಿ ತಿಕ್ಕಲ್ರು ಆಗಿರೋನ್ನ ತಾಣ ರೋಡಲ್ಲಿ ಬಿಟ್ಟು ಬಂದ್ಬಿಟ್ಟಿರ್ತಾರೆ, ಮನೆಯವರೇ ಬಿಟ್ಬಿಟ್ಟಿರ್ತಾರೆ ಆ ತರದವ್ರನ್ನ. ಅಂತ ಕೇಸಸ್ ಅಲ್ಲಿ ರಿಜಿಸ್ಟರ್ ಆಗಲ್ಲ. ಅವ್ರು ಸತ್ರು ಇವ್ರಿಗೆ ಗೊತ್ತಾಗಲ್ಲ. ನಾವು ಅದನ್ನ UDR ಮಾಡಿ ನಾವು ಅದನ್ನ ಪತ್ತೆ ಮಾಡಕ್ ಪ್ರಯತ್ನ ಮಾಡಿ ನಾವು ಕ್ಲೋಸ್ ಮಾಡಿರ್ತೀವಿ. ಅದು ಬೇರೆ ತರ. ಅದು ಇವರೇ ವಾಲಂಟ್ರಿಯಾಗಿ ಹೋಗಿ ಬಿಟ್ಟು ಬಂದಿರ್ತಾರ ಅಂತವ್ರನ್ನೆಲ್ಲ. ಹೌದು ಗೊತ್ತಾಯ್ತು ಸರ್. ಅದು ಶಿರಾಡಿ ಘಾಟಿಯಲ್ಲಿ ಬಿಡೋದು, ಚಾರ್ಮಾಡಿ ಘಾಟಿಯಲ್ಲಿ ಬಿಡೋದು ಇಂಥದ್ದೆಲ್ಲ ನೋಡಿದೀವಿ ನಾವು. ಖಂಡಿತ. ಯಾಕೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಫಂಕ್ಷನ್ಗಳಾದ್ರೆ ಅವ್ರ ಹಳ್ಳಿಗಳಿಂದ ಬಸ್ ಬರುತ್ತಲ್ಲ, ಅದ್ರೊಳಗೆ ಕರ್ಕೊಂಬಂದ್ ಇಲ್ಲೇ ಜನದ ಮಧ್ಯೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಪ್ರಕರಣಗಳು ನಾವೇ ಇಲ್ಲಿ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಇದ್ದಾಗ ಅಟೆಂಡ್ ಮಾಡಿದೀನಿ. ಹಳ್ಳಿ ತಂದಿಲ್ಲಿ ಬೆಂಗಳೂರಲ್ಲಿ ಎಲ್ಲ ಬಿಟ್ಟು ಹೋಗ್ಬಿಡೋದು. ಹೌದು ಸರ್, ಕರೆಕ್ಟ್. ಅವರೆಲ್ಲ ಕೊನೆಗೆ ಮೆಜೆಸ್ಟಿಕ್ ಅಲ್ಲಿ ಭಿಕ್ಷೆ ಎತ್ಕೊಂಡು ಅಲ್ಲಿ ಇಲ್ಲಿ ಆಗಿ ಕೊನೆಗೆ ಸತ್ತೋಗೋದಿಲ್ಲೇ. ನಾವು ಅದನ್ನ ಡಿಸ್ಪೋಸ್ ಮಾಡೋದಿಲ್ಲಿ. ಅವ್ನಿಗೇನು ಹೇಳಕ್ ಬರಲ್ಲ, ಕೇಳಕ್ ಬರಲ್ಲ, ಆ ತರ ಇರ್ತಾನೆ. ಮತ್ತೆ ಅವ್ರದ್ದು ಏನು ದಾಖಲೆ ಇರಲ್ಲ ಅವ್ನು ಟ್ರೇಸ್ ಮಾಡಕ್ ನಮ್ಗೆ. ಇದಾಗಿ ಕೊನೆಗೆ ಅನ್ಐಡೆಂಟಿಫೈಡ್ ಆಗಿ ಅದು ಕ್ಲೋಸ್ ಆಗಿ ಹೋಗುತ್ತೆ. ಅದು ಬೇರೆ. ಬಟ್ ಈ ಪ್ರಕರಣದಲ್ಲಿ ಅಲ್ಲಿ ಏನು ಸತ್ತಿದ್ದಾರೆ ಅನ್ನೋದು ವಿಚಾರದ ಬಾಡಿ ಇದು ಕಾಣಿಸಿದೆ. ಖಂಡಿತ ಎಲ್ಲೋ ರಿಜಿಸ್ಟರ್ ಆಗಿದೆ. ಬಟ್ ಎಲ್ಲಿಗೆ ಅದು ಲಿಂಕ್ ಆಗತ್ತೆ ಅನ್ನೋದನ್ನ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಯತ್ನ, ಅದು ಪೊಲೀಸ್ ಆಫೀಸರ್ಸ್ ಪ್ರಯತ್ನ. ಅದು ಇನ್ನ ಮುಂದುವರಿಬೇಕಾಗುತ್ತೆ. ಅವ್ರು ಇನ್ನು ಬುರುಡೆಗೆಲ್ಲ ಹುಡ್ಕಕ್ ಪ್ರಯತ್ನ ಇದೆ. ಅದು ನೆಕ್ಸ್ಟ್ ಸೂಪರ್ ಇಂಪೋಸಿಷನ್ ಅದ್ರದ್ದು ಒಂದ್ ಕಡೆ ಇದ್ರೆ ಈ ಬೋನ್ ಇಂದನೂ ಸಹ ಹೈಟ್ ಏಜ್ ಏನ್ ಸಿಗುತ್ತೆ ಅದ್ರ ಆಧಾರದ ಮೇಲೆ ಇವ್ರ ತನಿಖೆ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಲೋಕೇಶ್ವರ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಇಲ್ಲಿ ಬೇರೆ ಒಂದು ಆಯಾಮದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ರು. ಯಾಕಂತಂದ್ರೆ ಮಿಸ್ಸಿಂಗ್ ಆಗಿರೋರ ಕಂಪ್ಲೇಂಟು ರಿಜಿಸ್ಟರ್ ಆಗೇ ಇರಬೇಕು, ಯಾವುದಾದ್ರೂ ಒಂದು ಸ್ಟೇಷನಲ್ಲಿ ಆಗಿರುತ್ತೆ. ಸೊ ಅದನ್ನು ಲಿಂಕ್ ಮಾಡೋದು ಈಗಿರುವಂಥ ಚಾಣಾಕ್ಷತನ, ಅಥವಾ ಅದನ್ನು ಫೈಂಡ್ ಔಟ್ ಮಾಡೋದು ಈಗಿರುವಂಥ ಸವಾಲಿನ ಕೆಲಸ ಇನ್ವೆಸ್ಟಿಗೇಷನ್ ಆಫೀಸರ್ಗೆ, SITಗೆ ಅನ್ನೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.